ಸನ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ನಮ್ಮ ನಡುವೆ ಕೋಮು ಸೌಹಾರ್ದದ ಭಾಷಣ ಅರ್ಥಾತ್ ಸ್ಪೀಚನ್ನು ಮಾಡುವವರೇ ಹೆಚ್ಚು. ಆದರೆ ತಮ್ಮ ನಿಜ ಜೀವನದಲ್ಲಿ ಸೌಹಾರ್ದಯುತವಾಗಿ ಬದುಕುವಂತಹ ಮಂದಿ ನಮ್ಮ ಕಣ್ಣಿಗೆ ಕಾಣುವುದು ಬಹಳ ಕಡಿಮೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ, ಸದ್ಯ ನಮ್ಮ ರಾಜ್ಯದಲ್ಲಿ ದಸರಾ ಸಂಭ್ರಮ, ಅದರಲ್ಲೂ ಮಂಗಳೂರು ದಸರಾದಲ್ಲಿ ಹುಲಿ ವೇಷಧಾರಿಗಳ ಕುಣಿತವೇ ಪ್ರಮುಖವಾದಂತಹ ಹೈಲೈಟ್ಸ್. ಈ ಹುಲಿ ವೇಷಧಾರಿಗಳನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವಲ್ಲಿ ಈ ತಾಸೆಯ ಸದ್ದೆ ಪ್ರಮುಖವಾದದ್ದು. ಹುಲಿ ವೇಷ ಕುಣಿತ ಇರಲಿ, ಕೋಲ ಇರಲಿ, ಅಲ್ಲಿ ತಾಸೆಯ ಸದ್ದು ಬೇಕೇ ಬೇಕು. ಈ ತಾಸೆಯ ನಿರ್ಮಾಣದಲ್ಲಿ ಬೇಕಾದಂತಹ ಕಲಶವನ್ನು ನಿರ್ಮಾಣ ಮಾಡ್ತಿರುವುದು ಯಾರು ಗೊತ್ತಾ? ಅದು ಓರ್ವ ಮುಸ್ಲಿಂ ವ್ಯಕ್ತಿ. ಹೌದು, ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೌಹಾರ್ದದ ಕಾಯಕ ನಡೆಸ್ತಾ ಇರುವವರೇ ಈ ಮುಸ್ಲಿಂ ವ್ಯಕ್ತಿ. ಅತ್ತ ಮೈಸೂರಲ್ಲಿ ದಸರಾ ಸಂಭ್ರಮ, ಇತ್ತ ಮಂಗಳೂರಲ್ಲೂ ದಸರಾ ಸಂಭ್ರಮ. ಈ ದಸರಾಗೆ ಮೆರುಗು ನೀಡುವ ಹುಲಿ ವೇಷ ಕುಣಿತದಲ್ಲಿ ಮಂಗಳೂರು ನಗರದ ಹೊರವಲಯದ ಎಡಪದವಿನ ಮೊಹಮ್ಮದ್ ರಫೀಕ್ರ ತಾಸೆಯ ಕಲಶಕ್ಕೂ ಭಾರಿ ಬೇಡಿಕೆ ಇದೆ. ಹೌದು, ನವರಾತ್ರಿ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಎಲ್ಲೆಲ್ಲೂ ಹುಲಿ ವೇಷದ ಸಂಭ್ರಮ. ಈ ಸಂಭ್ರಮದ ಕುಣಿತದಲ್ಲಿ ತಾಸೆಯ ಶಬ್ದ ಕೇಳೋಕೆ ಶುರುವಾಗುತ್ತೆ. ಸ್ಪೆಷಲ್ ಏನಪ್ಪಾ ಅಂದರೆ, ಈ ತಾಸೆಯ ಶಬ್ದವನ್ನು ಕೇಳೋಕೆ ಮುಖ್ಯವಾಗಿ ಬೇಕಾಗಿರುವ ತಾಸೆಯ ಒಳಗಿನ ಕಲಶ. ಈ ಕಲಶ ಕರಾವಳಿಯ ಸೌಹಾರ್ದದ ಬೆಸುಗೆ. ತುಳುನಾಡಿನ ದೇವಾರಾಧನೆ ಹಾಗೂ ಹುಲಿ ವೇಷಗಳಿಗೆ ಪ್ರಮುಖವಾದ ವಾದ್ಯ ಪ್ರಕಾರವಾದ ತಾಸೆಯ ತಯಾರಿಯಲ್ಲಿ ಅತ್ಯಂತ ಅಗತ್ಯ ಭಾಗವಾದ ಕಲಶ ನಿರ್ಮಾಣದಲ್ಲಿ ಮಂಗಳೂರು ಹೊರವಲಯದ ಎಡಪದವಿನ ಮೊಹಮ್ಮದ್ ರಫೀಕ್ ಇವರು ಕಳೆದ 3 ದಶಕಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಾಸೆ ರಚನೆ ಮಾಡೋಕೆ ಬಹುಮುಖ್ಯವಾಗಿ ಬೇಕಾದದ್ದು ಕಲಶ. ಕಲಶ ಸರಿಯಾಗಿದ್ದರೆ ಮಾತ್ರ ತಾಸೆಯಲ್ಲಿ ಶಬ್ದ ಉತ್ತಮವಾಗಿ ಕೇಳಿಬರುತ್ತೆ. ಬಳಿಕ ಫೈಬರ್, ಕುಟ್ಟಿ ಹಗ್ಗ ಎಲ್ಲವನ್ನ ಬಿಗಿದು ಈ ತಾಸೆಯ ಹೊರಗಿನ ರಚನೆಯನ್ನ ಮಾಡಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಕಲಶ ರಚನೆ ಮಾಡುವವರು ಹಾಗೂ ತಾಸೆ ನಿರ್ಮಾಣ ಮಾಡುವವರು ಹಲವಾರು ಮಂದಿ ಇದ್ದಾರೆ. ಆದರೆ ಈ ಪೈಕಿ ರಫೀಕ್ ಇವರು ಸೌಹಾರ್ದತೆಯ ಮೂಲಕ ನಮ್ಮ ಎದುರು ಭಿನ್ನವಾಗಿ ಕಂಡುಬರ್ತಾರೆ. ಅಂದಹಾಗೆ ಶೇಖ್ ಅಮೀರ್ ಹುಸೇನ್ ಹಾಗೂ ಕುಲ್ಸುಂಬಿ ಇವರ ಪುತ್ರ ಮೊಹಮ್ಮದ್ ರಫೀಕ್ ಇವರು ಶಿಕ್ಷಣವನ್ನ ಅರ್ಧದಲ್ಲೇ ನಿಲ್ಲಿಸಿ ತಾಮ್ರದ ಕೆಲಸದಲ್ಲಿ ತಂದೆ ಜೊತೆಗೆ ಈ ಅಭ್ಯಾಸವನ್ನ ಮಾಡಿದವರು. ತಂದೆಯ ಇಹಲೋಕ ತ್ಯಜಿಸಿದ ಬಳಿಕ ಈ ತಾಸೆಗೆ ಬೇಕಾದ ಕಲಶದ ನಿರ್ಮಾಣವನ್ನ ಇವರು ಮಾಡಿಕೊಂಡು ಈಗಲೂ ಕೂಡ ಬರ್ತಾ ಇದ್ದಾರೆ. ನಾನು ಪಪ್ಪನೊಟ್ಟು ಈ ತಾಸದ ಬೆಲೆ ಮಾಲ್ಪುನ ಕಲ್ತೀನಿ. ಪಪ್ಪನೊಟ್ಟು ಬಂಡ ಪಪ್ಪ ಯಾನು ಶಾಲೆ ಹೋಗುತ್ತೆ ಅಪ್ಪಾಗ ಪಪ್ಪ ಶಾಲೆ ಪಪ್ಪನ ನೊಟ್ಟು ಬರ್ಕೊಂಡು ಬಂದೇರಿ. ಆತನಾಗ ಯಾನು ಇಟ್ಟು ಪಪ್ಪನೊಟ್ಟು ಬರ್ಕೊಂಡು ಬಂದೆ. ಪಪ್ಪನೊಟ್ಟಿಗೆ ಬರ್ತದ್ದು ಪಪ್ಪ ಜೋರು ಮತ್ತದು ಹಾಕಿ ಬರ್ತದ್ದು ಮತ್ತು ಬೇಲೆ ಮತ್ತು ಕಲ್ಪಾಯಿರು ಕಲ್ಪದ್ದು ಭಾರಿ ಭಂಗ ಗುರಿಯಿರು ಅಂಡಲ್ಲಿ ಭಂಗ ಕೊರಲೆಲ್ಲ ಬೇಲೆ ಎಡ್ಡೆಡ್ ಹೋಗಿ. ಇವರು ತಾಮ್ರವನ್ನ ಯಾವುದೇ ಮೆಷಿನ್ ಬಳಸದೆ ಕೈಯಿಂದಲೇ ಹೇಗೆ ಬೇಕು ಹಾಗೆ ತೀಡಿ ಇದನ್ನ ನಿರ್ಮಾಣ ಮಾಡ್ತಾರೆ. ಒಂದು ಕಲಶದ ನಿರ್ಮಾಣಕ್ಕೆ 1 ದಿನ ತೆಗೆದುಕೊಳ್ತಾರೆ. ಈ ಕಾರಣದಿಂದಲೇ ಇವರು ನಿರ್ಮಾಣ ಮಾಡಿದ ಕಲಶದ ಗುಣಮಟ್ಟ ಹೆಚ್ಚಾಗ್ತಿದ್ದು ಇವರ ಕೈಯಿಂದಲೇ ಅನೇಕರು ತಾಸೆ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಪಪ್ಪ ತೀರಿ ಬರ್ತಾ ಯಾನೆ ಬೇಲೆ ಮಲ್ತೆ ತಗಡ ಕಣಕು ಬರೋದಿತ್ತೆ ಕೊಂಡ ಇಡೀ ಊರ್ದಾಗಲು ಬರೋದಿಲ್ಲ. ಮತ್ತು ಕೆಲಸ ಇದು ಭಾರಿ ಕಮ್ಮಿ ಇತ್ತು. ದಿನಕ್ಕೆ ಒಂದು ಬತ್ತಂಡೆಲ್ಲ ಬರ್ತದೆ, ಇಜ್ಜಂಡೆಲ್ಲ ಇದ್ದು ಇಂಚೆ ಮತ್ತೆ ಇತ್ತು.
ಅಂದಹಾಗೆ ಮೊಹಮ್ಮದ್ ರಫೀಕ್ ಇವರಿಗೆ ಈಗ 58 ವರ್ಷ. ಒಂದು ದಿನದಲ್ಲಿ ಕಷ್ಟಪಟ್ಟು ಕೈಯಿಂದಲೇ ಗುದ್ದಿ ಒಂದು ಕಳಶ ಅಷ್ಟೇ ಮಾಡೋಕೆ ಸಾಧ್ಯ. ಆದರೆ ಈಗ ಒತ್ತಾಯದ ಮೇರೆಗೆ ಕಷ್ಟಪಟ್ಟು ದಿನಕ್ಕೆ 2 ಕಲಶ ಮಾಡ್ತಾರಂತೆ. ಸಣ್ಣ ತಾಸೆ ಈಗ ಅಧಿಕವಾಗಿ ಬಳಕೆಯಲ್ಲಿದೆ. ಅದರ ಕೆಲಸ ಮಾಡುವುದು ಕೊಂಚ ಕಷ್ಟ. ಇದು ರೆಡಿಮೇಡ್ ಆಗಿ ಸಿಗುವುದಿಲ್ಲ. ಹೀಗಾಗಿ ಬೆಳಗಿನಿಂದ ಸಂಜೆಯವರೆಗೆ ಕೈಯಲ್ಲಿ ಗುದ್ದಿಯೇ ಕೆಲಸ ಮಾಡಬೇಕಾಗುತ್ತದೆ. ಇವರು ತನ್ನ ತಂದೆಯವರ ಮಾರ್ಗದರ್ಶನದಂತೆ ಈ ಕೆಲಸವನ್ನ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೊರ ಜಿಲ್ಲೆಗಳಿಂದಲೂ ಇವರ ತಾಸಿಗೆ ಬಹಳಷ್ಟು ಡಿಮ್ಯಾಂಡ್ ಇರುವಂಥದ್ದು. ಸುಮಾರು 2 ಕಿಲೋ ತೂಕದ ತಗಡನ್ನ ಮಾರುಕಟ್ಟೆಯಿಂದ ತರಲಾಗುತ್ತದೆ. ಅದನ್ನ ಸುತ್ತಿಗೆ ಮೂಲಕ ಗಟ್ಟಿಯಾಗಿ ನಿಯಮಿತವಾಗಿ ಹೊಡೆಯುತ್ತಾರೆ. ಬಳಿಕ ಬೆಂಕಿಯಲ್ಲಿ ಬಿಸಿ ಮಾಡ್ತಾರೆ. ತಣ್ಣೀರಿನಲ್ಲಿ ಹಾಕಿ ಮತ್ತೆ ತಗಡಿಗೆ ಗುದ್ದಬೇಕು. ಹೀಗೆ ಒಂದು ತಾಸೆಯ ಕಲಶ ಆಗಬೇಕಾದ್ರೆ 7 ರಿಂದ 8 ಬಾರಿ ಬಿಸಿ ಮಾಡಲೇಬೇಕು. ಅಷ್ಟು ಬಾರಿ ಸುತ್ತಿಗೆಯ ಮೂಲಕ ಕೈಯಿಂದ ಗುದ್ದಬೇಕು. ನಂತರ ಅದು ಡೂಮ್ ರೂಪಕ್ಕೆ ಬರುತ್ತೆ. ಫಿನಿಶಿಂಗ್ ನಲ್ಲಿ ಶೈನಿಂಗ್ ಸಹಿತ ಎಲ್ಲಾ ಕೆಲಸವನ್ನ ಇಲ್ಲಿ ಸೂಕ್ಷ್ಮವಾಗಿ ಮಾಡಲಾಗ್ತದೆ. ತಾಸೆಯವರು ಕೊಳ್ಳೋಕೆ ಬಂದಾಗ ಇವರು ತಯಾರಿಸಿದ ಕಲಶವನ್ನ ಗೌರವದಿಂದ ಭಕ್ತಿಯಿಂದ ನೀಡ್ತಾರೆ. ಬಂದವರು ಕೂಡ ಅಷ್ಟೇ ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಇನ್ನು ಈ ತಾಸೆಯ ಶಬ್ದವನ್ನ ಹತ್ತಿರದಿಂದ ಕೇಳಿದರೆ ಎಂತಹ ಕಿವಿಗೂ ಒಂದು ವಿಶೇಷ ಅನುಭವ ಆಗುತ್ತೆ. ಆದರೆ ಅಂತಹ ದೊಡ್ಡ ಶಬ್ದ ಬರೋಕೆ ಮುಖ್ಯವಾದಂತಹ ಕಾರಣವಾದ ಅಂಶಗಳು ಯಾವುದು ಹಾಗೂ ಅದನ್ನ ಮಾಡುವುದು ಹೇಗೆ ಎಂಬ ಬಗ್ಗೆ ಕೆಲವರಿಗೆ ತಿಳಿದಿಲ್ಲ. ಮೊದಲು ಚರ್ಮದ ತಾಸೆ ಬರ್ತಾ ಇತ್ತು. ಅದಕ್ಕೆ ಈ ಕಳಶ ಇಟ್ಟಾಗ ಭಾರಿ ಶಬ್ದ ಬರುತ್ತೆ. ಅದು ಸುಮಾರು 1.5 ಕಿಲೋಮೀಟರ್ ದೂರಕ್ಕೆ ಕೇಳುತ್ತದೆ. ಈಗ ಸೈಜ್ ಪ್ರಕಾರ ಸಣ್ಣದು ದೊಡ್ಡದು ಕೂಡ ಬರುತ್ತೆ. ಆದರೆ ಈ ಶಬ್ದ ಹತ್ತಿರಕ್ಕೆ ಮಾತ್ರ ಕೇಳುವುದು, ದೂರಕ್ಕೆ ಇಲ್ಲ. ಅಷ್ಟಮಿಯರಲ್ಲಿ, ಚೌತಿ, ನವರಾತ್ರಿ ಸಂದರ್ಭ, ಹುಲಿ ವೇಷಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರುತ್ತದೆ. ಉಳಿದಂತೆ ದೈವಾರಾಧನೆಗೆ ಸಂಬಂಧಿಸಿ ಈ ತಾಸೆಯ ಕಲಶ ನಿರ್ಮಾಣದಲ್ಲಿ ಈ ಮೊಹಮ್ಮದ್ ರಫೀಕ್ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಬರ್ತಾ ಇರುವುದು ವಿಶೇಷವಾಗಿದೆ. ತಾಸೆಯ ಕಾಯಕ ಮಾಡುತ್ತಾ ನಮ್ಮ ಸಮಾಜದಲ್ಲಿ ಕೋಮು ಸೌಹಾರ್ದದ ಪಾಠವನ್ನು ಕಲಿಸಿದ ಹಾಗೂ ಸೌಹಾರ್ದಯುತವಾದಂತಹ ಬದುಕನ್ನು ಹೇಗೆ ನಡೆಸಬಹುದು ಎಂಬುದನ್ನು ಈ ಮೊಹಮ್ಮದ್ ರಫೀಕ್ ಅವರು ನಮಗೆಲ್ಲರಿಗೂ ಕಲಿಸಿಕೊಟ್ಟಿದ್ದಾರೆ. ಹೀಗಾಗಿ ಮೊಹಮ್ಮದ್ ರಫೀಕ್ ನಮ್ಮ ನಡುವೆ ಇರುವಂತಹ ರಿಯಲ್ ಹೀರೋ. ಇದುವೇ ಸದ್ಯದ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.